ರಾಜ್ಯ ಕಾಂಗ್ರೆಸ್ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಇಂದಿನಿಂದ ಸಚಿವ ಸಂಪುಟ ವಿಸ್ತರಣೆ ಲೆಕ್ಕಾಚಾರ ದುಪ್ಪಟ್ಟಾಗಿದೆ. ಇರೋ 20 ಸ್ಥಾನಕ್ಕೆ 40ಕ್ಕೂ ಅಧಿಕ ಶಾಸಕರು ಲಾಬಿ ಮಾಡುತ್ತಿದ್ದಾರೆ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಪಯಣ ಬೆಳೆಸಿದ್ದು, ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಡಿಕೆಶಿಗೆ ಬುಲಾವ್ ಬರುವ ಸಾಧ್ಯತೆ ಇದೆ. ಉಳಿಸಿಕೊಳ್ಳಲು ಮುಂದಾಗಿದ್ದರು. ಡಿಕೆ ಶಿವಕುಮಾರ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ ಸುಮಾರು 41 ದಿನ ಆಯಿತು. ಆದರೂ ಕೂಡ ಇನ್ನ ಸಂಪುಟ ಮಾತ್ರ ಫಿಲ್ ಆಗಿಲ್ಲ. ಎರಡನೇ ಲಿಸ್ಟ್ನಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅಂತ ಹಲವಾರು ಆಕಾಂಕ್ಷಿಗಳು ಕ್ಯೂ ನಿಂತಿದ್ದಾರೆ. ಆದರೆ ಈ ಬಾರಿ ಆಷಾಢದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಆಕಾಂಕ್ಷಿಗಳು ಈಗಾಗಲೇ ಖರ್ಗೆ ಹಾಗೂ ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ದು ಹೈಕಮಾಂಡ್ ಬಳಿ ಲಾಬಿಗೆ ಮುಂದಾಗಿದ್ದಾರೆ. ಒತ್ತಡ ಹೆಚ್ಚಾಗ್ತಿದ್ದಂತೆ ಡಿಕೆಶಿ ಕೂಡ ಲಿಸ್ಟ್ ಹಿಡಿದು ಹೈಕಮಾಂಡ್ ಕರೆದ ಕೂಡಲೇ ಹೋಗಲು ಸಜ್ಜಾಗಿದ್ದಾರೆ. ಇನ್ನು ಕುತೂಹಲಕಾರಿ ವಿಚಾರ ಅಂದ್ರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಆಷಾಢ ಮಾಸದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಿರೋದು ಅತ್ಯಂತ ಕಡಿಮೆ. ಭಾರತೀಯ ಸಂಪ್ರದಾಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಷಾಢವನ್ನ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲದ ಮಾಸವೆಂದು ಪರಿಗಣಿಸುವುದರಿಂದ ಈ ಹಿಂದೆ ಅಧಿಕಾರದಲ್ಲಿದ್ದ ಬಹುತೇಕ ಸರ್ಕಾರಗಳು ಈ ಅವಧಿಯಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪ್ರಮುಖ ರಾಜಕೀಯ ಬದಲಾವಣೆಗಳಿಗೆ ಕೈ ಹಾಕದೆ ಮುಂದೂಡುತ್ತಾ ಬಂದಿದ್ವು. ಆದರೆ ಡಿಕೆಶಿ ನೇತೃತ್ವದ ಸರ್ಕಾರದಲ್ಲಿ ಆಷಾಢದಲ್ಲೇ ವಿಸ್ತರಣೆ ಮಾಡಲು ಹೊರಟಿರೋದು ಅಪರೂಪದ ಹೆಜ್ಜೆಯಾಗಿದೆ. ಮತ್ತೊಂದು ಕಡೆ ಹೈಕಮಾಂಡ್ ಓಕೆ ಅಂದ್ರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ. 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಈ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಾಣ ನಡೆಯನ್ನು ಅನುಸರಿಸಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆದಷ್ಟು ಬೇಗ ಆಗುತ್ತೆ, ರಾಹುಲ್ ಬಂದ ಮೇಲೆ ಚರ್ಚೆ ಮಾಡಿ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಆಗ್ಬೋದಾ ಸರ್ 2-3 ದಿನದಲ್ಲಿ? ಸರ್ ಸರ್ ಆಗ್ಬೋದಾ ಸರ್ 2-3 ದಿನದಲ್ಲಿ? ಸರ್ ಇದರ ನಡುವೆ ಆಕಾಂಕ್ಷಿಗಳು ಸಿಎಂ ಹಾಗೂ ಖರ್ಗೆ ನಿವಾಸಕ್ಕೆ ಪರೇಡ್ ನಡೆಸಿದ್ರು. ಸರ್, ನಮಗೂ ಸಚಿವ ಸ್ಥಾನ ಕೊಡಿ, ನಾವು ಕೆಲಸ ಮಾಡ್ತಿದ್ದೀವಿ ಅಂತ ದುಂಬಾಲು ಬಿದ್ದಿದ್ದಾರೆ. ಅಲ್ಲದೆ ದೆಹಲಿಗೂ ಹೋಗಿ ಹೈಕಮಾಂಡ್ ನಾಯಕರ ಬಳಿ ಲಾಬಿಗೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಇಷ್ಟೆಲ್ಲ ಆಗ್ತಿದ್ದಂತೆ ಬಿಜೆಪಿ ಇದೇ ವಿಚಾರಕ್ಕೆ ಲೇವಡಿ ಮಾಡಿದೆ. ಎಲ್ಲಾ ಕೋಟಾಗಳು ಮಾರಾಟಕ್ಕಿವೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಅದಲ್ಲಿ ಯಾವ ಕೋಟಾ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬರೋವಂಥದ್ದು ತೂಕದ ಮೇಲೆ, ಯಾವ ವ್ಯಕ್ತಿಯ ತೂಕ ಎಷ್ಟಿದೆ, ಯಾವ ಖಾತೆಯನ್ನು ಆತನಿಗೆ ಕೊಡ್ಬೋದು, ಆತನ ತೂಕ ಯಾವ ರೀತಿ ನಮಗೆ ಪ್ರಯೋಜನ ಆಗುತ್ತೆ ಅಂತ. ಈಗ ಮೆರಿಟ್ ಕೋಟಾ ಅಂತ ಇರ್ತವೆ, ಅವು ಮೆರಿಟ್ ಕೋಟಾ ಕೆಲವು ಮುಗ್ದೋದು ಮೊದಲು. ಈಗ ಮೋಸ್ಟ್ಲಿ ಯಾವ ಪೇಮೆಂಟ್ ಕೋಟಾಗೆ ಇದು ಇರ್ಬೋದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡ್ಬೋದು. ತಕ್ಷಣಕ್ಕೆ ಅದು ಬಗೆಯಿರಲ್ಲ, ಯಾಕಂತಂದರೆ ವ್ಯವಹಾರ ಇದು ಮಾತುಕತೆ ಭಾಳ ಆಗಬೇಕಲ್ಲ, ಅದಕ್ಕೆ ಕಾಯ್ತಿದ್ದಾರೆ ಅಂತ ಕಾಣುತ್ತೆ. ಒಟ್ಟಾರೆ ಆಷಾಢದಲ್ಲಿ ಯಾವುದೇ ಶುಭ ಕೆಲಸಕ್ಕೆ ಕೈ ಹಾಕದ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಆಕಾಂಕ್ಷಿಗಳ ಒತ್ತಡಕ್ಕೆ ಮಣಿದು ಸಂಪುಟ ವಿಸ್ತರಣೆ ಮಾಡಲು ಮುಂದಾಗಿದ್ದು, ಏನಾಗುತ್ತೋ ಏನೋ ಅಂತ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.